ಹೇಳಿ ನಿಮ್ಮ ರಾತ ಅಂತ ಹೆಣದ ಮುಂದೆ ಅಳವರಂತೆ ಗೋಳಾಡಿ ಹಳ್ಳಿಕ್ಕೆ ಇಲ್ಲೇ ಸತ್ತಿದ್ದಾರೆ. ಇಲ್ಲಿ ನಾನೇ ಸತ್ತೀನ್ರಿ. ನಾನು ಸತ್ತಾಗ ಅಳದಕ್ಕೆ ಇದ್ದ ಮಗಳನ್ನು ಇಲ್ದಂಗ ನನ್ನ ಬಾಳವ ಎಂಬೋ. ಅಯ್ಯೋ ರಂಗರಾಯ, ಯಾಕೆ ನಿಮ್ಮ ಮಗಳಿಗೆ ಏನಾಯ್ತು? ಕೈ ಕೊಟ್ಟ ದಿವಸಕ್ಕೆ ನನ್ನ ಮಗಳಂದ್ರ ಬೇಡಿದ್ದನ್ನು ಕೊಡಕ್ ಆಗುದೇನೆ ತಂಗಿದ್ದು. ದಿವಸ 8,000 ತರ್ತದ ಎಂಬೋ. ಮುಚ್ಚಿ ಬಾಯಿನ ಅದೇನಂತ ಬಿಡಿಸಿ ಹೇಳ್ರಿ. ಏನ್ ಹೇಳದ್ರಿ? ನಿಮಗೆ ಹೇಳಾರ್ದ ಮತ್ತಾರಿಗೆ ಹೇಳಿ. ನೀವೇ ನಮ್ಮ ಪಾಲಿಗೆ ಇದ್ದೀಯವರು. ನನ್ನ ಸಹನೆಯನ್ನ ಪರೀಕ್ಷೆ ಮಾಡಬೇಡಿ ರಂಗರಾಯರೇ. ಅದೇನಾಯ್ತಂತ ಹೋಗಳ್ರಿ ನಾವು ಸರ್ವಿಸ್ ಕಂಪನಿಯಾಗ ಪಾಠ ಮಾಡೋ ಹೊತ್ತಿನಾಗ ಒಬ್ರು ಕೂಡ ನೀವು ಮಾತಾಡಿಸಿ ಹೇಳಿದ್ದು. ಇಂಥ ಮಗಳಿಂದ ಮಾನಿಗಿಡಿ ಮಗಳಿಗೆ ಜನ್ಮ ಕೊಟ್ಟು ಹೋಗಳ್ರಿ. ಅದಕ್ಕೆ ಏನಿಲ್ರಿ ಸಾಹೇಬ್ರ, ಆ ಪೇಪರ್ ಏನು ಪೇಪರ್ ಮಾರು ವಿಶೇಷನ್ನ ಮದುವೆ ಆದಳೆ ನಿಮ್ಮ ಮಗಳು ಪ್ರೇಮ? ಮದುವೆ ಆಗಿಲ್ರಿ, ಮದುವೆ ಮಾಡ್ಸಲ್ಲ. ಮದುವೆ ಮಾಡಿಸಿದರು? ಯಾರವರು? ಅದೇ ಆ ಗ್ರಾಮೋದ್ಧಾರ ಸಂಘದವರು ಹುಡುಗರು. ಗ್ರಾಮೋದ್ಧಾರ ಅದಾವ ಸಂಘರೇ ನಮ್ಮೂರನ್ನು ಉದ್ಧಾರ ಮಾಡೋದಕ್ಕೆ ಅಂತ ಎದೆಗಾರಿಕೆ ಯಾರಿಗಿದೆ ಈ ಊರಲ್ಲಿ? ಅದೇ ಮತ್ತಾರಿಗೆ ಆ ಜಮೀನ್ದಾರರ ಮಗಳು ಅನ್ವೇಷಣ. ಸಾಬ್ರ, ಆ ಹುಡುಗಿ ಹೋಗ್ಬೇಕಲ್ಲ, ಆ ಹುಡುಗಿ ಜೊತೆಗೆ ಇನ್ನೊಬ್ಬ ಒಂದ್ ಜೊತೆ ಆಗ್ಯಾನ. ಅದೇ ರೀ ಅವ ದೇಸಾಯಿಯರ ಮಗ ಹುಡುಗಂತ ಅಡ್ಡಾಡ್ತಾನಲ್ಲ, ವಿಕಾಸ್ ಪಾಂಡೆ. ಹುಡುಕ ಸಾಹೇಬ್ರ, ಅವನು ಈಗೆಲ್ಲ ಕುಡಿಯೋದು ಬಿಟ್ಬಿಟ್ಟನ್ರಿ. ಊರಾಗಿನ ಚರ್ಯದ ಅಂಗಡಿ ಎಲ್ಲ ಬಂದ್ ಮಾಡಿಬಿಟ್ಟನ. ಊರಾಗ ಒಬ್ರು ಕುಡುಕ್ರಿಲ್ಲ. ಊರಾಗ ಕುಡುಕ್ರಿಲ್ಲ ಅಂದ್ರೆ ಊರ್ ಸುದ್ದಿರ್ತದನ್ರಿ. ನೀವೆಲ್ದಾಗ ಇಷ್ಟು ಕಿರು ಮರು ಮಾಡಿಬಿಟ್ಟ ನೋಡ್ರಿ ಆ ಹುಡುಗರು. ನಿನ್ನೆ ಹುಟ್ಟಿ ಎಂದು ಕಣ್ಣು ತೆರೆದಿರುವಂತೆ ವರ್ತಿಸುವ ಆ ಸಂಘದ ಹುಡುಗರು ನನ್ನ ಮುಂದೆ ಕೂಸು ರಂಗರಾಯರೇ, ಕೂಸು. ನನ್ನ ಕಾರಸ್ಥಾನದ ಪ್ರಮುಖ ಬೇಟೆ ಆ ಶೇಷು ಶರ್ಮನಿಗೆ ಕಾವಲಾಗಲು ನಡೆಸಿರುವ ಆ ಹುಡುಗರ ಚಿನ್ನಾಟ ನಾನೆಸೆಯುವ ಯೋಜನೆಯ ದಾಳದ ಬಾಣಗಳಿಗೆ ಚಿತ್ರ ವಿಚಿತ್ರವಾಗಲೇಬೇಕು. ಬೇವಿನ ಕಾಯಿಗೆ ಹಾಗಲು ಕಾಯಿ ಸಾಕ್ಷಿ ಹೇಳಿದಂತೆ ಚಿರುಕ ಎತ್ತಿ ತಿನ್ನುವ ತಿರುಕನಿಗೆ ಕೂಳು ಕಾಣದ ಗತಿಗೇಡು ಜೊತೆಯಾದಂತೆ ಒಂದು ಗೂಡಿರುವ ಗೂಡನ್ನು ನನ್ನ ಕುಯುಕ್ತಿಯ ನೆಲೆಯ ಬಲಿಯಲ್ಲಿ ಸಿಲುಕಿಸಿ ನಲಗುವಂತೆ ಮಾಡಿ ನಲಿಯದಿದ್ದರೆ ನಾನು ಕಲಿಯುಗದ ಕೃಷ್ಣ ಶರ್ಮನೇ. ಹೌದನ್ರಿ, ನಾವು ಸರ್ವಿಸ್ ಕಂಪನಿಯಾಗಿದ್ದಾಗ ಎಲ್ಲರೂ ಪಾಠ ಮಾಡ್ತಿದ್ವಿ. ನೀವು ಬಲ ಬಿಡು ಸಾಬ್ರು, ನಮ್ಮ ಸಾಬ್ರು ಕಿಂಗ್ರಿ. ಯಾಕೆ ಮೇಡಮ್? ನೋ 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 ನೋ, ಐ ಆಮ್ ನಾಟ್ ಎ ಕಿಂಗ್, ಐ ಆಮ್ ಕಿಂಗ್ ಮೇಕರ್. ಮೈ ಡಿಯರ್ ಡಾರ್ಲಿಂಗ್ ಮಾಧುರಿ, ನಿಜ ಶರ್ಮಾಜಿ, ರಾಜರನ್ನೇ ರೂಪಿಸುವಂತ ತಾಂತ್ರಿಕರು ನೀವು. ಐ ಮೀನ್ ಕಿಂಗ್ ಮೇಕರ್. ಸಾಹೇಬ್ರ, ಸತ್ತನ್ರಿ ಅವನು. ಇವತ್ತು ಒಳ್ಳೇದಿಲ್ಲ ಅವನು. ಗ್ಯಾರಂಟಿ ಸಾಯ್ತಾನ. ಏಯ್, ಯಾರು ಅದು? ಸಾಯ್ತಾರೆ ಅಂತ ಹೇಳ್ತಿದ್ದೀರ, ಯಾರು? ಅಮರ್ಯ, ಅಲ್ಲಿ ಹೋಗ್ರಿ. ಮತ್ತಾರು ನಿಮ್ ಮನೆಯಾಗಿದ್ದು ಆ ಜೀತದಾಳು ಮಾಜ. ಅವ್ನು ಬರ್ತಿದ್ದಾನೆ. ಹೆಂಗ ಬರ್ತಾನ ನೋಡ್ರಿ ಮಗ. ಮೊದಲ ನಿಮ್ ಮನ್ಯಾಗ ಜೀತಕ್ಕಿದ್ದಾಗ ಸಂಜೆ ಆಗ ನಮ್ಮ ಮಗ ಕಂಠ ಪೂರ್ತಿ ಕುಡಿದು ರೋಡಿನ ತುಂಬ ಜೋಲಿ ಹೊಡ್ಕೊಂಡು ಹಗ್ಗ ಬಿಚ್ಚದು ಓರಿ ಅಂದ ಡಿರ್ಕ ಹೊಡ್ಕಂತ ತಿರುಗಿ ಆಗ್ತಿದ್ದ. ಈಗ ಮಗ ಹೆಂಗ ಬರ್ತಾನ ನೋಡ್ರಿ. ಅವ ಎಷ್ಟು ಸಂಬತ್ ಆಗಿದ್ದ. ಆದ್ರ ಇವನೇ ನೋಡ್ರಿ, ಆ ಊರಾಗಿನ ಸರಾಯದ ಅಂಗಡಿ ಕಿತ್ತು ಇರ್ತಿದ್ದ ಮಗ. ತಪ್ಪು ರಂಗರಾಯರೇ, ತಪ್ಪು. ಅವಳ ಬಂದ ಕೂತ್
ಮಸ್ತಿಗೆ ಸಿಗ್ಬೇಡ್ರಿ. ಎದುರಾಳಿ ಎಷ್ಟೇ ದುರ್ಬಲನಾಗಿದ್ದರೂ ಅಷ್ಟೊಂದು ಸುಲಭವೆಂದು ತಿಳಿಯಬಾರದು. ಯಾಕಂದ್ರೆ ರಸ್ತೆಯಲ್ಲಿ ಬಿದ್ದಿರುವ ಹಗ್ಗ ಬಂದ್ರೆ ಎದ್ದು ನಿಲ್ಲುವ ಹಾವಾಗಬಲ್ಲದು. ಅದಕ್ಕಾಗಿ ಎದುರಾಳಿ ಕಂಡ ತಕ್ಷಣ ಮುಖದಲ್ಲಿ ತುಂಬಾ ವಿನಯ ತೋರಬೇಕು, ಹೃದಯದಲ್ಲಿ ಕತ್ತಿಯ ಮನೆಯಂತೆ ಹಾರಿತವಾಗಿರಬೇಕು. ಮಾತಾಡುವ ಮೊದಲೇ ನಗುತ್ತಿರಬೇಕು. ಶತ್ರುವನ್ನು ಹಾಗೆ ನಗು ನಗುತ್ತಾ ನಾವೇ ಮೊದಲು ಮಾತಾಡಿಸಬೇಕು. ಎಂತಹ ಭಯಂಕರ ಕಾರ್ಯ ಮಾಡುವ ಮೊದಲು ಈ ನಿಯಮಗಳನ್ನು ಮರೆಯಬಾರದೆಂದು ಉಪದೇಶಿಸಿದ ಗುರುವಿನ ಮಂತ್ರವೇ ಈ ಕಲಿಯುಗದ ಕಿಂಗ್ ಮೇಕರ್ ಕೃಷ್ಣ ಶರ್ಮನ ತಂತ್ರ. ಅವರು ನಿಮ್ಮ ತಂತ್ರ ಮಂತ್ರ ಸಾಹೇಬ್ರ ಅವನು ಬರಕತ್ತಾನ, ಬರ್ಲಿ. ಇವತ್ತು ಅವನನ್ನು ಹೊಂದಿರ್ಬೇಕು, ನಾವನ ಹೊಂದಿರ್ಬೇಕು. ಏ ಮಾದ, ತಾವು ಕೂಗಿದ್ದು ಏನಪ್ಪ ವಿಚಿತ್ರ ಅಲ್ಲ. ಕುರಿ ಚಂಡ ತೆಳಗಟ್ಟಿಕೊಂಡು ಹಂಗಂದ್ರೆ ಹೋಗ್ತಿದ್ವಿ. ಇಲ್ಲಿ ಯಾರು ನಿಂತ ಸ್ವಲ್ಪ ಒಳ್ಳೆನ ನೋಡು. ನಮ್ ಸೌಕರ್ಯ ಕರೆಯಕತ್ತಾರ ಆಮ ತಿಂಡಿ ಬಿಡು. ತಾವು ಕೂಗಿದ್ದು ನಿನ್ನನ್ನೇ ಮಾದ. ನಿನ್ನನ್ನು ಬಿಟ್ರೆ ಮಾದ ಅನ್ನೋರು ಯಾರಿದ್ದಾರಿಲ್ಲಿ? ಕ್ಷಮಿಸಿ, ನನ್ನ ಹೆಸರು ಮಾದ ಅಲ್ಲ, ಮತ್ತೆ ಮಾಧವ. ಮಾಧವ? ಇದೇನ್ ಮಾದ? ನಮ್ಮ ಮನೆ ಬಿಡುವುದರ ಜೊತೆಗೆ ನಿನ್ನ ಮೊದಲಿನ ಹೆಸರನ್ನು ಕೈ ಬಿಟ್ಟೇನು? ಜೊತೆಗೆ ಮೊದಲ ಕೆಟ್ಟ ಹೊಡೆದು ಕೈ ಬಿಟ್ಟಿದೆ ಕೃಷ್ಣ ಶರ್ಮರ. ಚಟ ಚಟಗಳನ್ನ ಸರಿಸಿ ಬಿಡು ಬರೋದಲ್ಲ ಕೊಡಿ. ಅವು ಪ್ರಕೃತಿಗೆ ಒಳ್ಳೇದಲ್ಲಪ್ಪ. ನನ್ನ ದೇಹಕ್ಕೆ ಯಾವ್ದು ಒಳ್ಳೇದು ಯಾವ ಕೆಟ್ಟ ಅಂತ ಚೆನ್ನಾಗಿ ಗೊತ್ತಿ. ಇನ್ನು ಮುಂದೆ ನಿಮ್ಮಿಂದ ಹೇಳಿಸ್ಕೊಂಡಷ್ಟು ಕೀಳು ಮಟ್ಟಕ್ಕಿಳಿದಲ್ಲ ಈ ಮಾಧವ. ಅರ್ಥವಾಯ್ತು. ನಿಮ್ಮ ಪರಿಸ್ಥಿತಿ ನನಗೆ ಸಂಪೂರ್ಣವಾಗಿ ಅರ್ಥವಾಯ್ತು. ತೆಗೆದುಕೋ ಇದನ್ನ. ಇವತ್ತು ತೃಪ್ತಿಯಾಗುವಂತೆ ಕುಡಿದು ಬಿಡು. ಕುಡಿಯೋ ಮನುಷ್ಯ ಬಹಳ ದಿವಸ ಕುಡಿಯೋದನ್ನ ಬಿಟ್ರೆ ಹುಚ್ಚಿಡ್ದಂತಾಗುತ್ತೆ. ಇಂದು ಆ ಹುಚ್ಚು ಬಿಟ್ಟು ಬಿಡ್ಬೇಕು. ಕುಡಿದು ಬಿಡು. ಕುಡಿಯೋ ಹುಚ್ಚಿಂದ ನಿಚ್ಚಳಾಗಿ ಬಹಳ ದಿವಸ ಆಯ್ತು ಕೃಷ್ಣರೇ. ಈಗ ಕುಡಿಯೋದಲ್ಲ, ಕುಡಿಯೋರನ್ನ ಬಿಡಿಸಬೇಕೆಂದು ಪಣ ತೊಡ್ತೀನಿ. ಈ ನಿಮ್ಮ ಹಣದ ಕಟ್ಟು ನಮಗೆ ಅಂಟದ್ರಿ ಕೃಷ್ಣ ಶರ್ಮರ. ಬಾರ ಆಯ್ತು ಬಿಡ ಬೋರ್ನಿ. ಅಲ್ಲ ನಮ್ಮ ಸೌಕರ್ಯ ಹೆಸರು ಹಿಡಿದು ಕರಿಯಷ್ಟು ನಿಮಕ್ ಬಂತ. ನನ್ನ ಹೆಸರು ಮಾದ ಅಂತ ಹೇಳಿದ್ರು, ಮತ್ತೆ ಮಾದ ಮಾದ ಅಂತ ಬಗಳೂರ ಹೆಸರು ಕನ್ನಡ ತಪ್ಪೇನಿಲ್ಲ. ಹೆಂಡತಿ ಮೈ ಮಾರಿಕೊಂಡು ಬಂದಿರುವ ಹಣದಲ್ಲಿ ಕುಡಿದು ಬದುಕುವವನು ನೀನು. ನಿನಗೆ ಇಷ್ಟೊಂದು ಸೊಕ್ಕ? ಇನ್ನು ಹಾಗೆ ಕೂಲಿಗಾಗಿ ಮೈ ಮಾಡಿಕೊಳ್ಳುವ ಹೆಣ್ಣಲ್ಲ ಅದು ಹೆಂಡತಿ. ಮಾತನಾಡಿದ್ರೆ ನಾಲಿಗೆ ಕಿತ್ತಿ ಒಪ್ಪುಂಡರ ಸತ್ತು ನೀನಂದು ಸುಮ್ಮನೆ ಬಿಡ್ತೇನೆ. ಮಿಸ್ಟರ್ ಕೃಷ್ಣ ಶರ್ಮಾ, ಇನ್ನು ಮುಂದೆ ಅದು ಸರಿಯಾಗಿ ವರ್ತಿಸಿ. ನಾವು ಇನ್ನು ಬರ್ತೀನಿ. ಹೌದು ಹೌದಂడి. ಅಲ್ಲ ಮಾಧವಾಗೇನಂದ್ರಿ ಏನು? ಮೂಗು ನಿದ್ರಿಸಿ ಕಣ್ಣು ಕೆಂಪಗ ಮಾಡಿ ಎದೆ ಉಬ್ಬಿಸಿ ಮತ್ತೆ ಹಿಂಗ ನೆಲಕ್ಕೂ ಬುದ್ಧಿ. ಹೌದಪ್ಪ, ಇದು ನೋಡಪ್ಪ ಜಗತ್ತಿನ 8ನೇ ಅದು ಗೊತ್ತಂದ. ಯಾಕ್ರಿ ಕೃಷ್ಣ ಚಾರ್ಮನೆ ಅವಿವೇಕಪ್ಪ ಏನೋ ಅನ್ನಂತ ನೀವು ಕೂಡ ನನಗೆ ಅಪಹಾಸ್ಯ ಮಾಡ್ತಾ ಇದ್ದೀರಾ. ಶರ್ಮಾಜಿ ಶರ್ಮಾಜಿ ಶರ್ಮಾಜಿ, ನೋಡಿದ್ರ ನಮ್ಮ ಸ್ಥಿತಿ ಎಲ್ಲಿಗೆ ಬಂತಂತ ನೋಡಿದ್ರ? ಅವನು ಬಾಯಿ ಬಂದಾಗ ಮಾತಾಡಿದ್ರು ಕೂಡ ನೀವು ಮಾತ್ರ ಬೊಂಬೆಯಾಗ ಹಾಗೆ ನಿಂತು ಬಿಟ್ಟಿದ್ದೀರಲ್ಲ. ನಿಮಗೇನು ಅನ್ನಿಸ್ತಾ ಇಲ್ವಾ? ನಿಮ್ಮ ಮನಸ್ಸಿಗೆ ನೋವಾಗಿಲ್ವಾ? ಏನು ಶರ್ಮಾಜಿ ಅವನ್ನೇ ನೋಡ್ತಾ
ಹೊಳ್ಳಿ ಬರ್ತಾನೇನು ಒಂದು ಕೈ ನೋಡ್ಬೇಕಂತ ನಿಂತಾರ ನಮ್ಮ ಕಿಂಗು ಮ್ಯಾಕರು ಹೆಂಗ ನಿಂತ ನೋಡು ಜೋಕರಂ ನಿಂತ ಹೋದ್ನಾಗ ಊರ್ದಾಡೋರ್ನ ಬಹಳ ಮಂದಿ ನೋಡಿ ನಾನು ಹುಚ್ಚರು ನೀವು, ಯೋಚನಾ ರಹಿತರು ನೀವು. ನಾನೀಗ ಮಾದನನ್ನ ಬೆದರಿದ ಹರಣಿಯಂತೆ ನಿಂತು ನೋಡುತ್ತಿಲ್ಲ. ನೆಟ್ಟ ತೃಪ್ತಿಯ ಆಳದಲ್ಲಿ ಅಳೆಯುತ್ತಿರುವುದು ಎದುರಾಳಿ ಬೆಳೆದ ನೀತಿಯನ್ನ, ಅವನ ಹಿಂದಿರುವ ಶಕ್ತಿ ಸಾಮರ್ಥ್ಯವನ್ನ, ಗಳಿಸಿಕೊಂಡಿರುವ ಆದರ್ಶ ಗುಣಗಳನ್ನ, ಎದುರಾಳಿಯ ಯೋಗ್ಯತೆಯನ್ನ ಅರಿಯದೆ ಎದುರಿಸುವುದು ಮಹಾಮೂರ್ಖತನವೆಂದು ಮಹಾಭಾರತದ ಯುದ್ಧವೇ ಸಾರಿ ಸಾರಿ ಹೇಳುತ್ತಿದೆ. ಹಿಂದಿನ ಹಿರಿಯರ ತಪ್ಪುಗಳನ್ನೇ ತಿದ್ದಿದ ಪಾಠಗಳನ್ನಾಗಿ ಪರಿವರ್ತಿಸಿಕೊಂಡು ಪರಿಪೂರ್ಣತೆಯನ್ನ ಪಡೆದವನೇ ನಿಜವಾದ ಜಾಣ. ಆ ಜಾಣತನದ ಖಡ್ಗದಿಂದಲೇ ಮಾದನನ್ನು, ಅವನ ಹಿಂಬಾಲಕರನ್ನು ಹಾಗೂ ನನ್ನ ಪ್ರಮುಖ ಬೇಟೆ ಶೇಷು ಶರ್ಮನನ್ನು ಅನುವಾಗಿ ಕತ್ತರಿಸುವುದೇ ಈ ಕಲಿಯುಗದ ಕಿಂಗ್ ಮೇಕರ್ ಕೃಷ್ಣ ಶರ್ಮನ ಆಹಾ, ಇಂದು ತಾವಾಡಿದ ಮಾತು ನನ್ನ ಮನದಲ್ಲಿ ಮುಟ್ಟಿ ಈ ಮಾತುಗಳು ನಿಮಗೆ ರಾರಾಜಿಸುತ್ತಂತ ಕಾಣಿಸುತ್ತದೆ. ನೊಂದ ಈ ನನ್ನ ಹೃದಯಕ್ಕೆ ಈ ನಿಮ್ಮ ಮಾತುಗಳು ಮುತ್ತಿನ ಹನಿಗಳಾಗಿ ಮಳೆಯ ತರ ಸುರಿದು ಈ ನನ್ನ ಮನಸ್ಸಿಗೆ ತಂಪಾಯಿತು ಶರ್ಮಾಜಿ. ನಮಗ ಹಂಗೆ ಆಕತಿ ನೋಡ್ರಿ. ಮನೆ ಒಳಗ ತಂಪಾಗಿ ಒಂದು ನಮಗೆ ಗಾಳಿನ ತಣ್ಣಗೆ ಬಿಟ್ಟದ ಅಂದಂಗ ಸಾಹೇಬ್ರ, ಮತ್ತೆ ನೀವು ತಂಡಿ ಹಾಕತ್ತಿದ್ರಿ, ಮತ್ತೆ ನಾವು ಯಾಕಡೆ ಹೋಗಿ ತಂಡಿಯಾಗಿ ಬರ್ತೀವಿ. ನಾ ಇನ್ನ ಬರೋದ್ರಿ ಏನು ನೀನು ತಂಡಿ ಅಂತ ಅಲ್ಲಿ ಸಿಚುವೇಶನ್ಯಾಗ ನಾವ್ ಇರಬಾರ್ದು. ಅದಕ್ಕೆ ಇಲ್ಲಿ ನೋಡ್ತೀನಿ ಏನಂದಿ? ಈ ಸಿಚುವೇಶನ್ಯಾಗ ನಾವ್ ಇರಬಾರ್ದ್ರಿ. ತಿಳ್ಕೊಂಡವ್ರಾದ್ರೆ ಇಲ್ಲಿ ಇರಂಗಿಲ್ಲ. 27 ವರ್ಷ ಆಯ್ತ್ರಿ ಅನುಭವ. ಎಲ್ಲಿ ಇರ್ಬೇಕು ಎಲ್ಲಿ ಇರಬಾರ್ದು ಅಂಬದು ನಮ್ಮ ನಾಗೈತಾತ ಸಿದ್ದೈತಾತ ಕಲಿಸಿ ಕೊಟ್ಬಿಟ್ಟು